ಈ ಸಿಎಂ ಸೀಟಿನ ಸಮರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಹಸನ ಈಗ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಹಾಗಾದ್ರೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇವತ್ತು HAL ನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ತಮ್ಮ ಸಚಿವರ ಸೇನೆಯೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಭೇಟಿ ಮಾಡ್ತಾ ಇದ್ದಾರೆ. ತಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತ ತೆರಳುತ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಇದೇ ವೇಳೆ ಈ ಸಿಎಂ ಪ್ರಹಸನ ಏನ್ ನಡೀತಾ ಇತ್ತು ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತಾ ಹಾಗಾದ್ರೆ ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಪ್ರತ್ಯೇಕ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಅದೇ ರೀತಿ ಸಚಿವರುಗಳು ಕೂಡ ಪ್ರತ್ಯೇಕ ವಿಮಾನದಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ತಮ್ಮ ಸಚಿವರ ಸೇನೆಯೊಂದಿಗೆ ಸಿಎಂ ಈಗ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಭೇಟಿಯಾಗೋದಕ್ಕೆ ಅಂತ ಆಹ್ವಾನ ಕೊಟ್ಟಿದ್ರು, ದೆಹಲಿಗೆ ಬುಲಾವ್ ಕೊಟ್ಟಿದ್ರು. ಹೀಗಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಸ್ಫೋಟಕ ಸುದ್ದಿ ಹೊರಬೀಳುತ್ತೆ ಅನ್ನೋ ವಿಚಾರವನ್ನ ಹೇಳಿದ್ರು. ಹೀಗಾಗಿ ಯಾವ ಸುದ್ದಿನಪ್ಪ ಹೊರಬೀಳುತ್ತೆ ಅನ್ನೋ ಅನುಮಾನ ಕಾಡ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಈ ವಿಚಾರ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಹೀಗಾಗಿ ಸಚಿವ ಸಂಪುಟ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ, ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟೇನಾ, ಅಥವಾ ಸಿಎಂ ಕುರ್ಚಿ ಪ್ರಹಸನ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ, ಅಥವಾ ಕೆಪಿಸಿಸಿ ಅಧ್ಯಕ್ಷ ಗಾದಿ ವಿಚಾರದ ಬಗ್ಗೆ ಚರ್ಚೆಯಾಗುತ್ತಾ? ಈ ರೀತಿ ಹಲವಾರು ಕುತೂಹಲಗಳು ಈಗ ಕಾಡ್ತಾ ಇದೆ. ಸಿಎಂ ಅವ್ರನ್ನ ಭೇಟಿಯಾಗೋದಕ್ಕೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಕರೆದಿದ್ದಾದ್ರೂ ಯಾಕೆ ಅನ್ನೋ ಅನುಮಾನ ಈಗ ಮೂಡ್ತಾ ಇರುವಂಥದ್ದು. DCM DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ಬದಲಾವಣೆಗಳು ಏನಾದರೂ ಆಗೋದಕ್ಕೆ ಹೋಗ್ತಾ ಇದೆಯಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬದಲಾವಣೆ ಬೆಳವಣಿಗೆಗಳು ಏನಾದರೂ ಆಗುತ್ತಾ ಅನ್ನೋ ಅನುಮಾನ, ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ದಂಡಯಾತ್ರೆಯನ್ನ ಹೊರಡ್ತಾ ಇದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕೂಡ ಹೊರಟಿದ್ದಾರೆ. ಈಗ ಸೋನಿಯಾ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ DK ಶಿವಕುಮಾರ್ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ತಮ್ಮ ಕೆಲವು ಆಪ್ತ ಶಾಸಕರ ಜೊತೆಯಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. KIAL ನಿಂದ ದೆಹಲಿಗೆ DK ಶಿವಕುಮಾರ್ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಬುಲಾವ್ ಕೊಟ್ಟಿರುವ ಮೇರೆಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಸಿಎಂ ಬೆನ್ನಲ್ಲೇ DK ಶಿವಕುಮಾರ್ ಕೂಡ ದೆಹಲಿ ದಂಡ ಯಾತ್ರೆಗೆ ಹೊರಟಿದ್ದಾರೆ. ಈಗ ತಮ್ಮ ಆಪ್ತರ ಜೊತೆಯಲ್ಲಿ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ DCM DK ಶಿವಕುಮಾರ್. ನೋಡಿ, ಇದೇ ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಸಚಿವರ ಜೊತೆಯಲ್ಲಿ, ಶಾಸಕರ ಜೊತೆಯಲ್ಲಿ, ಆಪ್ತ ಸಲಹೆಗಾರರ ಜೊತೆಯಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತ ಶಾಸಕರ ಜೊತೆಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೇ ವಿಚಾರ ಈಗ ತುಂಬಾ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಯಾವ ಕಾರಣಕ್ಕೆ ಇಬ್ಬರು ನಾಯಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ? ಅದೂ ಕೂಡ ತಮ್ಮ ಅತ್ಯಾಪ್ತ ನಾಯಕರ ಜೊತೆಯಲ್ಲಿ ತೆರಳುತ್ತಾ ಇರುವಂಥದ್ದು ಹಲವಾರು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಸಿಎಂ ಕುರ್ಚಿಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತೀಗ, ಅದಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಅನ್ನೋ ಮಾತುಗಳು. ಈ ನಡುವೆ ಅಸಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಏನು ಅನ್ನೋ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದು ಪ್ರಶ್ನೆ ಈಗ ಬಹಳಷ್ಟು ಎಲ್ಲರನ್ನೂ ಕೂಡ ಸಹಜವಾಗಿ ಕಾಡುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆಗೆ ತೆರಳುತ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಕೂಡ ಆಪ್ತರ ಜೊತೆಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದೆಹಲಿ ಅಂಗಳದಲ್ಲಿ ಇವತ್ತು ನಡೀತಾ ಇರುವಂಥದ್ದೇನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಒಂದು ಕಡೆ CM ಕುರ್ಚಿ ಕಿತ್ತಾಟ, ಇನ್ನೊಂದು ಕಡೆ ಸಚಿವ ಸಂಪುಟ ಪುನರಚನೆ, ಇದಕ್ಕೆಲ್ಲಕ್ಕೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೈಕಮಾಂಡ್ ಕರೆದಿರುವಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯನಾಗಿರ್ಬೋದು ಮತ್ತು DCM ಆಗಿರುವಂತಹ DK ಶಿವಕುಮಾರ್, ಅದೇ ರೀತಿ ಕೆಲ ಸಚಿವರಿಗೂ ಕೂಡ ಹೈಕಮಾಂಡಿಂದ ನೇರವಾಗಿ ಫೋನ್ ಮಾಡಿ ದೆಹಲಿಗೆ ಬರುವಂತೆ ಬುಲಾವನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಸಿದ್ದರಾಮಯ್ಯಗೆ ಮಾತ್ರ
ವೇಣುಗೋಪಾಲ್ ಅವರು ಫೋನ್ ಮಾಡಿ ದೆಹಲಿಗೆ ಬರುವಂತೆ ಸೂಚಿಸಿದ್ರು. ಆದರೆ ಇವತ್ತು ಹಲವು ಸಚಿವರುಗಳಿಗಾಗಿರ್ಬೋದು ಮತ್ತು ಅದೇ ರೀತಿ ನೇರವಾಗಿ DCM DKಶಿ ಅವರಿಗೂ ಕೂಡ ವೇಣುಗೋಪಾಲ್ ಫೋನ್ ಮಾಡಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಎಲ್ಲವಕ್ಕೂ ಬ್ರೇಕ್ ಬೀಳುವ ಹಂತಕ್ಕೆ ಬಂದಿರುವಂಥದ್ದು ಕಾಂಗ್ರೆಸ್ನಲ್ಲಿ. ಯಾಕೆಂದರೆ ಸಾಕಷ್ಟು ಅಂದರೆ ಕಳೆದ 6 ತಿಂಗಳಿಂದಲೂ ಕೂಡ ಕೇವಲ ಕುರ್ಚಿ ಕಿತ್ತಾಟ ಮತ್ತು ಅದೇ ರೀತಿ ಸಚಿವ ಸಂಪುಟ ಪುನರ್ರಚನೆಯಲ್ಲೇ ಕೂಡ ಕಾಂಗ್ರೆಸ್ ಮುಳುಗೋಗಿರುವಂಥದ್ದು. ಯಾವುದೇ ಕೆಲಸಗಳು ಕೂಡ ರಾಜ್ಯದಲ್ಲಿ ಸರಿಯಾಗಿ ಆಗ್ತಿಲ್ಲ. ಅದರಿಂದಾಗಿಯೇ ಯಾವುದಕ್ಕೂ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ನೇರವಾಗಿ ಎಲ್ಲರನ್ನೂ ಕರೆಸಿ ಮಾತನಾಡೋಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ CM ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತ ಸಚಿವರಾಗಿರ್ಬೋದು ಮತ್ತು ಶಾಸಕರ ಜೊತೆ ವಿಶೇಷ ಫ್ಲೈಟ್ನಲ್ಲಿ ದೆಹಲಿಗೆ ತೆರಳ್ತಾ ಇರೋಂಥದ್ದು. ಅದರಲ್ಲಿ ನೋಡೋದಾದರೆ ಈಗಾಗಲೇ ಮಹಾದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು ಮತ್ತು ಅದೇ ರೀತಿ ರಾಯದುರ್ಗ ಶಾಸಕರಾದಂತಹ ಅಶೋಕ್ ಪಟ್ಟಣ್ಣ ಆಗಿರ್ಬೋದು ಮತ್ತು ಈ ರೀತಿಯಾದಂಥ ಯಾರೆಲ್ಲ ತಮ್ಮ ಆಪ್ತ ಶಾಸಕರಿದ್ದಾರೆ ಅವರ ವಲಯ ಜೊತೆ ಈಗಾಗಲೇ ದೆಹಲಿಗೆ HL ಮೂಲಕ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳ್ತಾ ಇರೋಂಥದ್ದು. ಅಲ್ಲಿ ನಾಳೆ ರಾಹುಲ್ ಗಾಂಧಿ ಮತ್ತು ಅದೇ ರೀತಿಯಾದಂಥ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಎಲ್ಲವಕ್ಕೂ ಕೂಡ ಒಂದು ಪುಲಿ ಸ್ಟಾಪ್ ಇಡುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯರು ಕೂಡ ಮುಂದಾಗಿರೋಂಥದ್ದು. ಅಂದರೆ ಸಿದ್ದರಾಮಯ್ಯರು ಪ್ರಮುಖ ಅಜೆಂಡಾ ಇರೋಂಥದ್ದು ಸಚಿವ ಸ್ಥಾನ ಏನಿದೆ ಅದು ಪುನರ್ರಚನೆ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿರೋಂಥದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿರುವಂಥದ್ದು. ನೇರವಾಗಿ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಮಾತುಕತೆ ನಡೆಸಿರುವಂಥದ್ದು ಸಿದ್ದರಾಮಯ್ಯರು. ಅದರಿಂದಾಗಿ ಅದಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಸಿದ್ದರಾಮಯ್ಯರು ಮಾಡ್ಕೊಂಡಿರೋ. ಅಂದರೆ ಪ್ರಮುಖವಾಗಿ ಯಾರೆಲ್ಲ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಮತ್ತು ಯಾರನ್ನ ಸಚಿವ ಸ್ಥಾನದಲ್ಲಿ ಸೇರಿಸಬೇಕು ಎಂಬ ಬಗ್ಗೆ ಕೂಡ ಒಂದು ಪಟ್ಟಿಯನ್ನು ತಯಾರು ಮಾಡಿಕೊಂಡು ದೆಹಲಿಗೆ ಹೊರಟಿರುವಂಥದ್ದು ಸಿದ್ದರಾಮಯ್ಯರು. ಇನ್ನೊಂದು ಕಡೆ DKಶಿ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿ ಕೂಡ ಅವರು ನಡೆಸ್ತಾ ಇರೋದು. ಯಾಕೆಂದರೆ DKಶಿ ಅವರ ಪ್ರಬಲ ಅಜೆಂಡಾ ಇರುವಂಥದ್ದು ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ದೆಹಲಿಗೆ ಹೋಗಿದ್ರು ಕೂಡ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆರ್ನ ಭೇಟಿ ಆಗ್ತಿದ್ರು ಮತ್ತು ಸುರ್ಜೇವಾಲಾರನ್ನ ಭೇಟಿಯಾಗಿ ವಾಪಸ್ ಆಗ್ತಿದ್ರು. ಅದರಿಂದಾಗಿ ಇವತ್ತು ಕೂಡ ಅವರು ಕೂಡ ಎಲ್ಲ ತಯಾರಿಯನ್ನು ನಡೆಸ್ಕೊಂಡು ಈಗಾಗಲೇ ದೆಹಲಿಗೆ ಹೊರಟಲು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರೋದು. ಈಗಾಗಲೇ DKಶಿ ಅಂದರೆ DK ಸುರೇಶ್ ಅವರು ಕೂಡ DKಶಿಗಿಂತ ಮುಂಚೆಯೇ ದೆಹಲಿಗೆ ಹೋಗ್ತಾ ಇರೋಂಥದ್ದು. ಅಲ್ಲಿ ಹಲವು ನಾಯಕರನ್ನ ಕೂಡ DKಶಿ ಮತ್ತು DK ಸುರೇಶ್ ಕೂಡ ಭೇಟಿಯಾಗುವಂಥದ್ದು. ಪ್ರತ್ಯೇಕವಾಗಿ ಸಾಕಷ್ಟು ಸಚಿವರಿಗೆ ಹೈಕಮಾಂಡಿಂದಲೇ ನೇರವಾಗಿ ಬುಲಾವ್ ಕೊಟ್ಟು ಬಂದಿರೋದು. ಪ್ರಮುಖವಾಗಿ ಆ ಹೆಸರಲ್ಲಿ ನೋಡೋದಂದರೆ ಪರಮೇಶ್ವರಿಗೆ ಹೈಕಮಾಂಡಿಂದ ಬಂದಿರೋಂಥದ್ದಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಕೂಡ ಹೈಕಮಾಂಡಿಂದ ಬುಲಾವ ಬಂದಿರೋದ್ರಿಂದ ಅವರು ಪ್ರತ್ಯೇಕವಾಗಿ ಅವರು ಕೂಡ ದೆಹಲಿಗೆ ತೆರಳಿರುವಂಥದ್ದು. MB ಪಾಟೀಲ್ ಕೂಡ ಹೈಕಮಾಂಡಿಂದವೇ ಬಂದಿರೋದ್ರಿಂದ ಸಿದ್ದರಾಮಯ್ಯ ಜೊತೆ ಅವರು ದೆಹಲಿಗೆ ಹೋಗ್ತಾ ಇರೋದು. ಎಲ್ಲೋ ಒಂದು ಕಡೆ ಎಲ್ಲಕ್ಕೂ ಫುಲ್ ಸ್ಟಾಪ್ ಇಡುವ ಹಂತಕ್ಕೆ ಹೈಕಮಾಂಡ್ ಬಂದಿರೋಂಥದ್ದು. ಸಂತೋಷ್. ಮಾರುತಿ ಮತ್ತೆ ಸಂಪರ್ಕಿಸ್ತೀನಿ ನಾನು.